ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹೆಚ್ ವೈ ಕುಟುಂಬ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನೀವಿನ್ನು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಬಂದು ಈ ವಿಡಿಯೋನ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ, ಆಯ್ತಾ? ಮರಿಬೇಡಿ. ಆಗ ತಾನೇ ನಮ್ಗೆ ಒಂದು ಅವಕಾಶ ಸಿಗುತ್ತೆ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಿ ಹಾಕ್ಲಿಕ್ಕೆ. ಏನಂತೀರಾ? ಬನ್ನಿ, ಈಗ ನಾವ್ ಎಲ್ಲಿ ಹೋಗ್ತೀವಿ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ. ಆದ್ರೂನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ವಿ ಆರ್ ಗೋಯಿಂಗ್ ಟು ಎಲ್ಲಿಗೆ ಅದೇ ಕಣ್ರಿ, ನಮ್ಮ ಸಕ್ರೆ ಬೈಲು ಆನೆ ಬಿಡಾರಕ್ಕೆ ಇವತ್ತು ಹೋಗೋಣ ಅಂತ. ಅಂತೂ ಇಂತೂ ಫೈನಲಿ ಅಲ್ಲಿಗೆ ಹೋಗ್ತಾ ಇದೀವಿ. ಶಿವಮೊಗ್ಗದರೆ ಆಗಿದ್ದು ತುಂಬಾ ದಿನಗಳ ಕಾಲದ ನಂತರ ನಾವು ಅಲ್ಲಿಗೆ ಲಗ್ಗೆ ಇಡ್ತಾ ಇದ್ವಿ. ಬನ್ನಿ, ಏನೆಲ್ಲ ಇತ್ತು ಏನೆಲ್ಲ ಆಯ್ತು ಎಲ್ಲವನ್ನ ಬರ್ತಿದ್ದಂಗೆ ನೋಡ್ಬೋದು ಬೊಂಬಾಯಿ ಮಿಠಾಯಿ. ಯಾರಿಗೆಲ್ಲ ಚೈಲ್ಡ್ಹುಡ್ ನೆನಪಾಯ್ತು ಬೊಂಬಾಯಿ ಮಿಠಾಯಿ ನೋಡ್ಕೊಳ್ತಾ ಇದೀರಿ ನೋಡಿ. ಅಲ್ಲೇ ಪಕ್ಕದಲ್ಲಿ ಕೂತಿದ್ದಾರೆ. ಹಂಗೆ ನೋಡ್ಬೋದು ವೆಲ್ಕಮ್ ಬೋರ್ಡ್, ಸಕ್ಕರೆ ಬೈಲು ಆನೆ ಬಿಡಾರ, ಎಲಿಫೆಂಟ್ ಕ್ಯಾಂಪ್ ಒಂದೇ ಬಿಟ್ವಿ. ಅಂತೂ ಇಂತೂ ಏನಪ್ಪಾ ಸಕ್ಕರೆ ಬೈಲಿಗೆ ಬಂದು ಇದ್ಯಾವ್ದೋ ಆಕ್ಳ ತೋರ್ಸಿದ್ರು ಅನ್ಕೊಂಡ್ರ? ಆಕಳು ಹುಲ್ ಮೇಯ್ತಾ ಈ ಕಡೆ ಸ್ವಲ್ಪ ಬಂದಿದೆ. ನಾನು ಕೂಡ ಆನೆ ನೋಡ್ತೀನಿ, ನೀವಷ್ಟೇ ನೋಡೋದ ಅಂತ. ಆನೆಗಳು ನೋಡ್ಬೇಕು ಅಂದ್ರೆ ಟಿಕೆಟ್ ತಗೊಳ್ಬೇಕಲ್ವಾ? ಸಮಯ ಬಂದು ಬೆಳಗ್ಗೆ 8:30 1 ಗಂಟೆ ಅವರೇ ಹಾಕ್ಬಿಟ್ಟಿದ್ದಾರೆ ಮಧ್ಯಾಹ್ನ ತನಕ. ಮತ್ತೆ ಮಕ್ಳಿಗಾದ್ರೆ 20 ರೂಪಾಯಿ, ದೊಡ್ಡರಿಗಾದ್ರೆ 100 ರೂಪಾಯಿ, ಫಾರಿನರ್ಸಿಗಾದ್ರೆ 200 ರೂಪಾಯಿ, ಕ್ಯಾಮ್ರಾ ಆದ್ರೆ ಇಷ್ಟಿಷ್ಟು. ಆನೆಗಳನ್ನ ಸ್ನಾನ ಮಾಡಿಸ್ತೇವೆ ಅಂದ್ರೂ ಇಷ್ಟು ಅಂತ ನಮಗೆ ಎಂಟ್ರಿ ಅಲ್ಲೇ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲೇ ಬೋರ್ಡ್ ಇದೆ. ಬನ್ನಿ, ಎಂಟ್ರಿ ಫೀಸ್ ಅಂತೂ ತಗೊಂಡಾಯ್ತು, ಒಳಗೆ ಹೋಗ್ತಾ ಇದೀವಿ. ನಾವು ಬರ್ದು ಸ್ವಲ್ಪ ಲೇಟ್ ಆಯ್ತು ಸ್ನೇಹಿತರೆ, ಅದಕ್ಕೋಸ್ಕರ ನಾವು ಒಂದು ಇಂಪಾರ್ಟೆಂಟ್ ಮಿಸ್ ಮಾಡ್ಕೊಂಡ್ವಿ. ಅದೇ ರೀ, ಸ್ನಾನ ಮಾಡ್ಸೋದ್ ಕಣ್ರಿ, ಅದು ಮಿಸ್ ಆಯ್ತು. ಅದ್ರ ಬಗ್ಗೆ ಸ್ವಲ್ಪ ಮುಂದೆ ಹೋಗ್ತಾ ಮಾತನಾಡೋಣ. ಈಗ ನೋಡ್ಬೋದು ನೀವು, ಎಂಟ್ರಿ ಆಗ್ತಿದ್ದಂಗೆ ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಿ ಗೇಟ್ಗಳಿವೆ. ಮತ್ತೆ ಈ ಕಡೆ ಬಂದ್ರೆ ನೋಡ್ಬೋದು ನೀವು, ಸ್ವಲ್ಪ ನಡ್ಕೊಂಡ್ ಬಂದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಕಣ್ರಿ ವಾತಾವರಣ. ಮತ್ತೆ ನೀವೇನಾದ್ರು ಫ್ರೆಂಡ್ಸ್ ಫ್ಯಾಮಿಲೀಸ್, ಇವಾಗಂತೂ ಸೀಸನ್ ಬಂದ್ ಬಿಡಿಯಲ್ಲ, ಯಾಕೆ ಯೋಚಿಸ್ತಾ ಇದ್ದೀರಾ? ಎಲ್ಲೋ ಹೋಗ್ತಾ ಇಲ್ಲ, ಏನೋ ನೋಡ್ಬೇಕು ಅಂದ್ರೆ ನೋಡೋದೇ ಅಲ್ಲ. ಮುಂದೆ ತಳ್ತಾ ಇದ್ರೆ ಬರಕ್ಕೆ ಆಗಲ್ಲ. ಪ್ಲಾನ್ ಮಾಡಿ ಬನ್ನಿ, ನೋಡಿ, ಆನಂದಿಸಿ. ಇರೋದೊಂದೇ ಜೀವನ, ಏನಂತೀರಾ? ಇಂತೂ ಆನೆಗಳು ಕಾಣ್ತಾ ಇದೆ ಅಲ್ವಾ? ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಶಿವಮೊಗ್ಗದಿಂದ 14 ಕಿಲೋಮೀಟರ್ ದೂರದಲ್ಲಿರುವ ತುಂಗಾ ನದಿಯ ತೀರದಲ್ಲಿದೆ ಕಣ್ರಿ. ಇದು ಕರ್ನಾಟಕ ಅರಣ್ಯ ಇಲಾಖೆ ನಿರ್ವಹಿಸ್ತಿರುವಂತದ್ದು. ಇದು ಪ್ರಾಣಿ ಆಶ್ರಯವಾಗಿದ್ದು 1965ರಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಈ ಕ್ಯಾಂಪ್ ಅನ್ನ ಸ್ಥಾಪಿಸಲಾಯಿತು. ಪ್ರಸ್ತುತ ಸಕ್ರೆಬೈಲು ಕ್ಯಾಂಪ್ ಅಲ್ಲಿ ಸುಮಾರು 20ಕ್ಕಿಂತ ಹೆಚ್ಚಿಗೆ ಆನೆಗಳು ಇದ್ದಾವೆ. ಮಕ್ಕಳಿಗೆಲ್ಲ ನಾವು ಆನೆ ಬಂದಂತ ಆನೆ, ಯಾವ ಊರಾನೆ, ಬಿಜಾಪುರ ಊರಾನೆ ಅಂತ ಹೇಳ್ತಿದ್ವಲ್ವಾ? ಈಗ ನಾವು ಸಕ್ಕರೆ ಬೈಲ ಆನೆ ಅಂತಾನು ಹೇಳಬಹುದು ಸ್ನೇಹಿತರೆ. ಏನಂತೀರಾ? ಇದು ಸುಮಾರು ವರ್ಷಗಳಿಂದ ಇರುವಂತಹ ಆನೆ ಬಿಡಾರ ಸ್ನೇಹಿತರೆ. ಚಿಕ್ಕ ಆನೆ, ದೊಡ್ಡ ಆನೆ, ಎಲ್ಲಾ ಆನೆಗಳು ಇಲ್ಲಿವೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಆನೆ ಬಿಡಾರ ಇರುವುದು ಮಲೆನಾಡಿನ ಸೊಗಡಿಗೆ ಮತ್ತಷ್ಟು ಸೊಬಗನ್ನ ತರುತ್ತದೆ ಸ್ನೇಹಿತರೆ. ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ ಅಲ್ಲ? ಮತ್ತೆ ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಆನೆಗಳಿಗೆ ಈಗ ಜನರಲಿ ಮನುಷ್ಯನಿಗೆ ಎಷ್ಟು ಮೆಮೊರಿ ಪವರ್ ಇರುತ್ತಲ್ಲ, ನೆಕ್ಸ್ಟ್ ಯಾವ ಪ್ರಾಣಿಗೆ ಎಷ್ಟು ಮೆಮೊರಿ ಪವರ್ ಇರೋದು ಅಂತ ಹೇಳಿದ್ರೆ ಆನೆಗಳಿಗಂತೆ ಸ್ನೇಹಿತರೆ. ನೋಡ್ಬೋದು ನೀವು, ಎಷ್ಟೆಷ್ಟು ದೊಡ್ಡ ಆನೆ, ನಾನು ತಾನು ಅಂತ ಎಲ್ಲ ಜನರು ಕಿಕ್ಕಿರಿದು ಬರ್ತಾ ಇದ್ದಾರೆ. ಎಲ್ಲವೂ ಸಾಲಾಗಿ ನಾನು ನಿಂತಿದ್ದೇನೆ ಅಂತ ಅವು ಕೂಡ ಪೋಸ್ ಕೊಡ್ತಾ ಇದ್ದಾವೆ. ಕೆಲವೊಂದು ಎಷ್ಟು ಚಂದ ಪೋಸ್ ಕೊಡ್ತಾ ಇತ್ತು ಗೊತ್ತಾ ನಿಮಗೆ? ಫೋಟೋ ಹೊಡಿಲಿಕ್ಕೆ ನಾವು ತೋರಿಸ್ತೇವೆ, ಅಲ್ಲಲ್ಲಿ ನೋಡಿ, ಆಯ್ತಾ? ಆಮೇಲೆ ಮತ್ತೊಂದು ವಿಶೇಷತೆ ಏನಂತ ಹೇಳಿದ್ರೆ, ಮೂವಿ ಶೂಟಿಂಗ್ ಆಗಿ ಕನ್ನಡ ಸಿನಿಮಾದ ಪ್ರಸಿದ್ಧ ನಟರಾದಂತಹ ಪುನೀತ್ ರಾಜ್ಕುಮಾರ್ ಅವರು ಈ ಕ್ಯಾಂಪಿಗೆ ಭೇಟಿ ನೀಡಿ ವೈಲ್ಡ್ ಲೈಫ್ ಡಾಕ್ಯುಮೆಂಟರಿ ಶೂಟಿಂಗ್ ಮಾಡಿದರು ಸ್ನೇಹಿತರೆ. ಅದೇ ಅವರ ಸ್ಮಾರಕವಾಗಿ ಈ ಕ್ಯಾಂಪ್ ಅಲ್ಲಿ ಒಂದು ಆನೆಗೆ ಅವರ ಹೆಸರನ್ನು, ಪುನೀತ್ ಅಂತ ಹೇಳಿ ಒಂದು ಹೆಸರನ್ನು ಇಟ್ಟಿದ್ದಾರಂತೆ ಸ್ನೇಹಿತರೆ. ಒಂದು ಆನೆಗೆ ನೋಡಿ ಎಷ್ಟು ಚೆನ್ನಾಗಿ ಪೋಸ್ ಕೊಡ್ತಾ ಇದೆ ಆನೆ ಅಂತ ಅಂದ್ರೆ. ಫೋಟೋ ಹೊಡಿತಾ ಇದಾರೆ ಒಬ್ರು, ಅದಕ್ಕೆ ಎಷ್ಟು ನೀಟಾಗಿ ಪೋಸ್ ಕೊಡ್ತಾ ಇದೆ. ಅಲ್ಲಿ ಚಿಕ್ಕದೊಂದು ಆನೆ ನೋಡಿ ಎಷ್ಟು ಚೆನ್ನಾಗಿದೆ, ಅಮ್ಮನ ಬಳಿ ನಿಂತಿದೆ. ಹಾಗೆ ನಾನು ಆನೆಗಳ ಮೆಮೊರಿ ಪವರ್ ಬಗ್ಗೆ ಮಾತಾಡ್ತಾ ಇದ್ದೆ ಅಲ್ವಾ? ಈ ಆನೆಗಳು ಹೆಂಗೆ ಅಂದ್ರೆ, ತಮ್ಮ ಕುಟುಂಬದವರಾಗಿರ್ಬೋದು, ತಾನು ಓಡಿರುವಂತಹ ಜಾಗಗಳನ್ನಾಗಿರ್ಬೋದು, ಪರಿಸರವನ್ನಾಗಿರ್ಬೋದು ಬೇಗ ಮರಿಲ್ಲ. ಸದಾ ನೆನಪಿನಲ್ಲಿ ಇಟ್ಟುಕೊಂಡು ನೆನಪಿಸ್ಕೊಳ್ತಾ ಇರ್ತದೆ, ಮೆಲುಕು ಹಾಕ್ತಾ ಇರ್ತದಂತೆ.
ಆಮೇಲೆ ಆನೆಗಳು ಸಾಮಾಜಿಕ ಪ್ರಾಣಿಗಳು. ಹೌದಾ, ಆ ಗುಂಪಿನಲ್ಲಿ ಬಾಳುವಂತ. ಈಗ ನೋಡಿ ಆನೆಗಳೆಲ್ಲ ಒಂದು ಹಿಂಡ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ದು ದೊಡ್ಡ ಆನೆ ಇರುತ್ತೆ, ಯಾವ್ದು ಹಿರಿಯ ಆನೆ ಇರುತ್ತೆ, ನಮಗೆ ಹೆಂಗೆಲ್ಲ ಅಜ್ಜ ಅಜ್ಜಿ ಒಂದು ಮಾರ್ಗದರ್ಶಿಗಳಾಗಿದ್ದಲ್ಲ ಹಂಗೆ ಇವ್ರಿಗೂ ಯಾರು ಗುಂಪಲ್ಲಿ ಹಿರಿಯರು, ತಂದೆ ತಾಯಿ ಅಥವಾ ದೊಡ್ಡ ಆನೆ ಇರುತ್ತಲ್ವಾ, ಆ ಆನೆ ವಯಸ್ಸಿನಲ್ಲಿ ಆ ಆನೆ ದಾರಿ ತೋರಿಸ್ತತಿ, ಇವೆಲ್ಲವೂ ಅದ್ರಿಂದ ಹೋಗುತ್ತಾವೆ. ಆತರ ಇದು ಒಂದು ಪರಿಸರ ಜೀವಿ ಸ್ನೇಹಿತರೆ, ನೋಡ್ಬೋದು ಅಲ್ಲ ಎಷ್ಟು ಒಂದು ಒಳ್ಳೆ ಮಾಹಿತಿ. ಆಮೇಲೆ ಈ ಆನೆಗಳಿಗೆಲ್ಲ ಏನೇನ್ ಊಟ ಕೊಡ್ತಾರೆ, ಹೇಗೆ ಎತ್ತ ಎಲ್ಲ ತಿಳ್ಕೊಳ್ಳೋಣ ಈಗ. ಮಾಮೂಲಿ ಆನೆಗಾದ್ರೆ ಒಂದು 100 ರಿಂದ 150 kg ಬೇಕನ್ಸುತ್ತೆ ಊಟಕ್ಕೆ. ಇಲ್ಲಿರುವಂತ ಆನೆಗಳಿಗೆ ಅವ್ರ ಕೈಲಾದಷ್ಟು ಒಂದು 20 kg ಅಷ್ಟು ಏನಂದ್ರೆ 9 ರಿಂದ 10 kg ಅಷ್ಟು ಫುಡ್ ನ ಕೊಡ್ತಾರೆ. ಮುದ್ದೆ ಊಟ ಎಲ್ಲ ಸೇರಿ ಒಂದು 20 ರಿಂದ 25 kg ಊಟ ಕೊಡ್ತಾರೆ. ಮತ್ತೆ ಹೆಂಗೆ ನೋಡ್ಕೇಳ್ತಾರೆ, ಈಗ ನಾವು ಮನುಷ್ಯರು ಅಂದ್ರೆ ನಮಗೇನೆ ರೋಗ ರುಜಿನಗಳು ಬರ್ತವೆ, ಹಂಗೆ ಆನೆಗಳಿಗೂ ಕೂಡ ರೋಗ ರುಜಿನಗಳು ಬರ್ತವೆ. ಅದಕ್ಕೆ ವೆಟರ್ನರಿ ಡಾಕ್ಟರ್ ಇರ್ತಾರೆ ಇಲ್ಲಿ. ಆಮೇಲೆ ಇಂತಿಂತ ಆನೆಗೆ ಇಂತಿಂತ ಸ್ಪೆಸಿಫಿಕ್ ಫುಡ್ ಅನ್ನ ಕೊಡ್ಬೇಕು ಅಂತಾನು ಇರುತ್ತೆ, ಅದನ್ನು ಕೂಡ ಮೇಂಟೈನ್ ಮಾಡ್ತಾರೆ ಸ್ನೇಹಿತರೆ. ಮತ್ತೆ ಇವ್ರು ಏನೇನು ಊಟಕ್ಕೆ ಕೊಡ್ತಾರೆ ಆನೆಗಳಿಗೆ ಅಂದ್ರೆ ಭತ್ತ, ಕಾಯಿ, ಅಕ್ಕಿ, ಬೆಲ್ಲ. ಬೆಲ್ಲ ಫೇವ್ರೆಟ್ ಇದಕ್ಕೆ ಆನೆಗೆ, ಆಯ್ತಾ. ಮತ್ತೆ ಮುದ್ದೆಯನ್ನು ಕೂಡ ಕೊಡ್ತಾರೆ ಸ್ನೇಹಿತರೆ. ಇದಿಷ್ಟು ಆನೆ ತಿನ್ನುವಂಥದ್ದು ನಾವು ಮಾತಾಡಾಯ್ತು. ಈಗ ಮುಂದಕ್ಕೆ ಹೋದ್ರೆ ನೀವು ನೋಡ್ತಾ ಇರೋದು ತುಂಗಾ ನದಿ. ಗಾಜನೂರು ಡ್ಯಾಮ್ ಕೇಳಿದಿರ ಅಲ್ವಾ, ಇದೆ ಪಕ್ಕದಲ್ಲೇ ಗಾಜನೂರು ಡ್ಯಾಮ್ ಇದೆ. ಇಲ್ಲಿ ಆನೆಯನ್ನ ಸ್ನಾನ ಮಾಡ್ಸಕ್ಕೆ ಕರ್ಕ ಬರ್ತಾರೆ ಮಕ್ಕಳು ಹಾಗೂ ದೊಡ್ಡವರಿಗೆ. ಈಗ ವೀಕೆಂಡ್ ಅಲ್ಲಿ ಈಗ ಆನೆಯನ್ನ ಮೈ ಉಜ್ಜೋದು, ಆನೆ ಸ್ನಾನ ಮಾಡ್ಸೋದು, ಮೈಂಡ್ ರಿಫ್ರೆಶ್ ಆಗ್ಬೇಕಂತ ಹೇಳಿದ್ರೆ ಬನ್ನಿ ಅಲ್ಲ, ನೀವು ಪ್ಲಾನ್ ಮಾಡಿ, ಸ್ಟ್ರೆಸ್ ರಿಲೀಫ್ ಆಗುತ್ತೆ ಫ್ರೆಂಡ್ಸ್. ವೀಕ್ ಡೇಸ್ ಅಲ್ಲೂ ಕೂಡ ಅವೈಲಬಲ್ ಇರುತ್ತೆ. ನೀವು ಕರೆಕ್ಟ್ ಆಗಿ 8:30 ಒಳಗೆ ಬಂದ್ರೆ 8:30ಗೆ ಸ್ನಾನ ಮಾಡಿಸ್ತಾರೆ, ನೀವು ಕೂಡ ಸ್ನಾನ ಮಾಡಿಸ್ಬೋದು. ಅದಾದ್ಮೇಲೆ ಇಷ್ಟಿಷ್ಟು ಫೀಸ್ ಅಂತ ಇರುತ್ತೆ ಎಲ್ಲದಕ್ಕೂ, ಆಯ್ತಾ. ಸ್ನಾನ ಮಾಡ್ಸಕ್ಕೆ ಎಂಟ್ರಿಗೆ ಎಲ್ಲ ಅಂತ ಹೇಳಿ. ನೀವೇನಾದ್ರು ತರ್ತಾನೆ ತಿನ್ನಕ್ಕೆ ಹಣ್ಣು ಹಂಪಲು ತಂದು ತಿನ್ನಿಸ್ಬೋದು. ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ 1 ಗಂಟೆ ತನಕ ಇಲ್ಲಿ ಎಲ್ಲರೂ ನೋಡಾದ್ಮೇಲೆ ಮತ್ತೆ ತಿರ್ಗ ಕಾಡಿಗೆ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ಆಮೇಲೆ 6 ಗಂಟೆ ಹಂಗೆ ಮಾವತ್ತ ಹೋಗಿ ಚೆಕ್ ಮಾಡ್ಕೆ ಬರ್ತಾರೆ, ಎಷ್ಟು ದೂರ ಹೋಗಿದಾವೆ, ಎಲ್ಲಿ ಹೋಗಿದಾವೆ ಅಂತ ಆನೆ ಅಂತೇಳಿ. ಮತ್ತೆ ತಿರ್ಗಾ ಬೆಳಗಿನ ಕರ್ಕೊಂಬರೋದು ಅಷ್ಟೆಲ್ಲ ಸ್ನೇಹಿತರೆ. ಇನ್ನೊಂದು ವಿಶೇಷತೆ ಏನಂದ್ರೆ ಶಿವಮೊಗ್ಗದ ದಸರಾ ನಡೆಯುತ್ತೆ ಗೊತ್ತಾ ನಿಮ್ಗೆ. ಆ ದಸರಾಕ್ಕೆ ಇದೇ ಆನೆಗಳನ್ನ ಕರ್ಕೊಂಡೋಗಿ ಅಂಬಾರಿನ ಓಡಿಸೋದು ಸ್ನೇಹಿತರೆ. ಮೈಸೂರಿಗೆ ಹೋಗಕ್ಕಾಗ್ಲಿಲ್ಲ ಅಂದ್ರೆ ನಮ್ಮ ಶಿವಮೊಗ್ಗಕ್ಕೆ ನೀವು ದಸರಾ ದಿನದಂದು ಏನು ಬನ್ನಿ ಹೊಡಿತವಲ್ಲ ಅವಾಗ ಬಂದು ಭೇಟಿ ನೀಡಿ, ಸಿಕ್ಕಾಪಟ್ಟೆ ಎಷ್ಟು ಚೆನ್ನಾಗಿರುತ್ತೆ. ಮತ್ತೆ ನೀವು ಕೂಡ ಎಂಜಾಯ್ ಮಾಡ್ಬೋದು. ಯಾಕಂದ್ರೆ ತುಂಬಾ ದೂರ ನಮಗೆ ಹೋಗಕ್ಕಾಗಲ್ಲ ಅಂತ ಹೇಳಿದ್ರೆ ಇಲ್ಲೇ ಪ್ಲಾನ್ ಮಾಡಿ. ಶಿವಮೊಗ್ಗ ಏನ್ ತುಂಬಾ ದೂರ ಇಲ್ಲ ಅಲ್ವಾ. ಸಕ್ರೆಬೈಲು ಎಲಿಫೆಂಟ್ ಕ್ಯಾಂಪ್ ಇದು ಒನ್ ಆಫ್ ದ ಓಲ್ಡೆಸ್ಟ್ ಕ್ಯಾಂಪ್ ಇನ್ ಇಂಡಿಯಾ ಸ್ನೇಹಿತರೆ. ಆಮೇಲೆ ಈ ಸಕ್ರೆಬೈಲು ಅಂತ ಹೆಸರು ಯಾಕೆ ಬಂತ ಅಂತ ಹೇಳಿದ್ರೆ ಇಲ್ಲಿ ಕಬ್ಬುನ ತುಂಬಾನೇ ಬೆಳಿತಾ ಇದ್ರಂತೆ ಸ್ನೇಹಿತರೆ. ಆನೆಗಳೆಲ್ಲ ತುಂಬಾನೇ ಬರೋವಂತೆ. ಅದಕ್ಕೆ ಮುಂಚೆ ಎಲ್ಲ ಹಳೆ ಕಾಲದಾಗೆಲ್ಲ ಸಕ್ಕರೆ ನಾಡು ಅಂತ ಹೇಳಿ, ಹೇಗೆ ಮಂಡ್ಯ ಇದೆಯಲ್ಲ ಹಾಗೆ ಇದನ್ನ ಸಕ್ಕರೆ ಬೈಲು ಅಂತ ಹೆಸರಿಟ್ಟಂತೆ ಸ್ನೇಹಿತರೆ. ಹಾಗೆ ಆ ಕಡೆ ನೋಡ್ಬೋದು ನೀವು, ಪಾರ್ಕ್ ನೋಡಿದ್ವಿ. ಮಕ್ಕಳು ಏನಾದ್ರು ಬೋರ್ ಆಗುತ್ತೆ ಅಂದ್ರೆ ಪಾರ್ಕ್ ಇದೆ ಆಟ ಆಡ್ಸಕ್ಕೆ. ಅದಾದ್ಮೇಲೆ ನಾವು ಈ ಕಡೆ ಬಂತ ಅಂದ್ರೆ ನಿಮಗೆ ಏನಾದ್ರು ಮೆಮೊರಿ ರಿಲೇಟೆಡ್ ಏನಾದ್ರು ತಗೊಂಡು ಹೋಗ್ಬೋದು ಅಂದ್ರೆ ಇಲ್ಲೊಂದು ಶಾಪ್ ಇದೆ ಒಳಗಡೆನೆ. ಈ ತರ ಬಾಟಲ್ ಆಗಿರ್ಬೋದು, ಹ್ಯಾಂಡ್ ಮೇಡ್ ಹ್ಯಾಂಗರ್ಸ್ ಗಳಾಗಿರ್ಬೋದು, ಈ ತರ ಇದೆ. ಇದು ಸ್ವಲ್ಪ ಕಾಸ್ಟ್ಲಿನೇ. ಇಲ್ಲಿ ನಾವು ಒಂದು ಆನೆ ಕೀ ಬೆಂಚ್ ನ ತಗೊಂಡ್ವಿ, ಒಂದು 100 rupees. ಏನು ತಗೊಂಡ್ರು ಹೊರಗೆ ಹೋಲಿಸಿದ್ರೆ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ನೋಡಿ ನಿಮಗೆ ಅಫೋರ್ಡಬಲ್ ಅನ್ಸಿದ್ರೆ ತಗೊಳ್ಳಿ, ಆಯ್ತಾ. ಅಲ್ಲಿಂದ ಸೀದಾ ಹೊಟ್ಟೆ ಹಸ್ತಿತ್ತು ತೀರ್ಥಹಳ್ಳಿಯಲ್ಲಿರುವಂತಹ ಮಯೂರ ಹೋಟೆಲ್ಗೆ ನಾವು ಲಗ್ಗೆ ಇಟ್ವಿ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿತ್ತು, ಆಯ್ತಾ. ಅಫೋರ್ಡಬಲ್, ವರ್ತ್ ಫಾರ್ ದ ಮನಿ ಅಂತ ಹೇಳ್ತಾರಲ್ಲ ಹಂಗೆ. ಅದಾದ್ಮೇಲೆ ಸ್ವಲ್ಪ ಪೈನಾಪಲ್ ಜ್ಯೂಸು, ನಿಂಬು ಸೋಡಾ ಕುಡ್ಕೊಂಡು ಸೀದಾ ಮನೆ ಕಡೆ ಹೊರಟ್ವಿ ಸ್ನೇಹಿತರೆ. ಇದಿಷ್ಟು ಇವತ್ತಿನ ವಿಶೇಷತೆ ಆಗಿತ್ತು ಸ್ನೇಹಿತರೆ. ಮತ್ತೊಂದು ವಿಡಿಯೋದೊಂದಿಗೆ ಬರುತ್ತವೆ. ಅಲ್ಲಿವರೆಗೂ ನಮ್ಮ ಚಾನೆಲ್ ನ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಕೀಪ್ ವಾಚಿಂಗ್ ಗಾಯ್ಸ್.